ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಪಾರ್ಟ್ ಟೈಮ್ ಜಾಬ್ ಜೊತೆಗೆ ಫುಲ್ ಟೈಮ್ ಜಾಬ್ ಬಗ್ಗೆ ಇಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಹೇಳ್ತಿರುವಂಥ ಜಾಬನ್ನು ನೀವು ಮೊಬೈಲ್ ಫೋನಿಂದನೇ ಮಾಡ್ಬೋದು. ಗಂಟೆಗೆ ಇಂತಿಷ್ಟು ಅಂತ ಇವ್ರು ನಿಮಗೆ ಕೊಡ್ತಾರೆ. ಪ್ರೊಜೆಕ್ಟ್ ನೀಡ್ತಾ ಇರ್ತಾರೆ. ಪ್ರೊಜೆಕ್ಟಲ್ಲಿ ಇಂತಿಷ್ಟು ಅಂತ ಅವ್ರು ಕೊಡ್ತಾರೆ ನಿಮಗೆ. ಲೈಕ್ ಇವಾಗ ಎಷ್ಟು ಕೊಡ್ಬೋದು ಅಂತಂದರೆ, ನಿಮಗೆ 1 ಗಂಟೆಗೆ ಒಂದು 2ರಿಂದ 2,500 ಇರ್ಬೋದು, 4,000 ಇರ್ಬೋದು, 5,000 ಇರ್ಬೋದು. ಇದು ಡಿಪೆಂಡ್ಸ್ ಆಗುತ್ತೆ. ಓಕೆ, ನಿಮ್ಗೆ ಸಿಗುವಂಥ ಪ್ರೊಜೆಕ್ಟ್ ಮೇಲೆ. ಓಕೆ, ಸೊ ಇಲ್ಲಿ ನೀವು ಎಷ್ಟು ಗಂಟೆ ಕೆಲಸ ಮಾಡ್ತೀರ ಅನ್ನೋದು ಅದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಓಕೆ, ಆ್ಯಂಡ್ ಇನ್ನೊಂದು ಮತ್ತೊಂದು, ಈ ಒಂದು ಜಾಬ್ ಬಗ್ಗೆ ನಾನು ಇಲ್ಲಿ ಅಪ್ಲೈ ಮಾಡಿ ಕಂಪ್ಲೀಟ್ ಪ್ರೊಸೆಸ್ ತೋರಿಸಿದ್ದೀನಿ. ಸೊ ಇಲ್ಲಿ ಹೇಗಿರುತ್ತೆ ಅಂದರೆ, ನೀವು ಒಂದೇ ದಿನದಲ್ಲಿ ಇಲ್ಲಿ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದು ಕಂಪ್ಲೀಟ್ ಪ್ರೊಸೆಸ್ ಹೇಗಿರುತ್ತೆ ಅಂದರೆ, ಅಪ್ಲೈ ಮಾಡೋದ್ರಿಂದ ಹಿಡಿದು ಇಂಟರ್ವ್ಯೂ ಕೂಡ ಇರುತ್ತೆ ಇಲ್ಲಿ. ಓಕೆ, ಸೊ ಇಂಟರ್ವ್ಯೂ ಆಯಿತು, ಎಲ್ಲವನ್ನೂ ಕೂಡ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಅಪ್ಲೈ ಮಾಡಿ ತೋರಿಸಿದ್ದೀನಿ. ಸಪೋಸ್ ನೀವು ಅಪ್ಲಿಕೇಶನ್ ಫಾರ್ಮ್ನ ಸ್ವಲ್ಪ ತಪ್ಪಾಗಿ ಅಪ್ಲೈ ಮಾಡಿದ್ರಿ ಅಂದರೆ ಅವ್ರ ಕಡೆಯಿಂದ ನಿಮಗೆ ಇಂಟರ್ವ್ಯೂ ಇರೋದಿಲ್ಲ. ಸೊ ಕರೆಕ್ಟಾಗಿ ಅಪ್ಲೈ ಮಾಡಬೇಕು. ನಾನು ಯಾವ್ಯಾವ ಆಪ್ಷನ್ಸ್ಗಳನ್ನ ಕ್ಲಿಕ್ ಮಾಡಿದ್ದೀನಿ ಅದೇ ರೀತಿಯೇ ಮಾಡಿಕೊಂಡು ನೀವು ಅಪ್ಲೈ ಮಾಡಿದರೆ ಅಲ್ಲಿ ನಿಮಗೆ ತಕ್ಷಣ ಇಂಟರ್ವ್ಯೂ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಾಗಿ ಯಾವುದೇ ಸ್ಟೆಪ್ಪನ್ನು ಮಿಸ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇನ್ಮೇಲಿಂದ ನೀವು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರಿ, ಎಕ್ಸ್ಪ್ಲೇನ್ ಮಾಡಿ ಅಪ್ಲೈ ಮಾಡುವಂಥ ರೀತಿ ತೋರಿಸಿ ಅಂತ ಹೇಳ್ತಾ ಇದ್ರಿ. ಸೊ ಇನ್ಮೇಲಿಂದ ಅಪ್ಲೈ ಮಾಡುವಂಥ ರೀತಿ ಕೂಡ ವಿಡಿಯೋದಲ್ಲಿ ಇನ್ಕ್ಲೂಡ್ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ, ಇನ್ನೂ ಚಾನಲ್ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ ಫ್ರೀ ಇರುತ್ತೆ. ನಾನು ಹಾಕುವಂಥ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ನಾನು ಕೊಟ್ಟಿರುವಂಥ ಲಿಂಕನ್ನು ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ನಿಮಗೆ ಒಂದು ಪೇಜು ಓಪನ್ ಆಗುತ್ತೆ. ಆ್ಯಂಡ್ ಈ ಲಿಂಕನ್ನು ನಾನು ಕಾಮೆಂಟ್ ಬಾಕ್ಸಲ್ಲೂ ಕೂಡ ಪಿನ್ ಮಾಡಿರ್ತೀನಿ. ಸೊ ನಿಮಗೆಲ್ಲ ಲಿಂಕ್ ಸಿಗ್ತಾ ಇಲ್ಲ ಅಂದರೆ ನಾನು ಕಾಮೆಂಟ್ ಮಾಡಿ, ಓಕೆ, ಲಿಂಕ್ ಅಂತ ಹೇಳಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ರೀತಿ ಪೇಜ್ ಏನು ಓಪನ್ ಆಗುತ್ತೆ. ಈ ಒಂದು ಇದರಲ್ಲಿ ನಿಮಗೆ ವ್ಯೂ ಅಪರ್ಚುನಿಟಿ ಅಂತ ನೋಡೋದಕ್ಕೆ ಸಿಗ್ತಾ ಇದೆ. ಸುಮಾರು ಥರದ ಅಪರ್ಚುನಿಟೀಸ್ಗಳಿರುತ್ತೆ. ಬಟ್ ಕಂಪನಿ ನೇಮ್ ಬಂದುಬಿಟ್ಟು ಮೈಕ್ರೋ ಒನ್ ಅಂತ ಹೇಳಿ. ಮೈಕ್ರೋ ಒನ್ನಲ್ಲಿ ಇವಾಗ ಸುಮಾರು ಥರದ ಮಲ್ಟಿಪಲ್ ಪ್ರೊಫೈಲ್ಗಳಿಗೋಸ್ಕರ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಒಂದು ಪ್ರೊಫೈಲ್ ನಾನು ಇಲ್ಲಿ ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಆ ಪ್ರೊಫೈಲ್ಗೆ ಬೇಕಂದವರು. ಇಲ್ಲಪ್ಪ ನಾವು ಓದಿನ ತಕ್ಕಂತೆ ನೋಡ್ಕೊಂಡು ಅಪ್ಲೈ ಮಾಡ್ತೀವಿ ಅಂದರೆ ಅದು ನೀವು ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ಓಕೆ, ಸೊ ಇವಾಗ ಒಂದಕ್ಕೆ ನಾನು ಇಲ್ಲಿ ಅಪ್ಲೈ ಮಾಡಿ ತೋರಿಸ್ತೀನಿ. ಆ್ಯಂಡ್ ಅಪ್ಲೈ ಮಾಡೋದು ಪ್ರೊಸೆಸ್ಸು ಸೇಮ್ ಆ್ಯಸ್ ಇಟ್ ಈಸು, ಸ್ವಲ್ಪ ಹೆಚ್ಚು ಕಡಿಮೆ ಸೇಮೇ ಇರುತ್ತೆ. ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಸುಮಾರು ಥರದ ಪ್ರೊಫೈಲ್ಗಳಿದೆ, ನೀವು ನೋಡ್ತಾ ಇರ್ಬೋದು. ಓಕೆ, ಸೊ ಇದರಲ್ಲಿ ನಾರ್ಮಲಿ ಇವಾಗ ನಾನು ಒಂದು ಪ್ರೊಫೈಲ್ಗೆ ಇಲ್ಲಿ ಅಪ್ಲೈನ ಮಾಡ್ತೀನಿ. ನೋಡುವ ಯಾವುದಾದ್ರೂ ಎಲ್ಲರೂ ಕೂಡ ಅಪ್ಲೈ ಮಾಡಬೇಕು ಆ ರೀತಿ ನೋಡಿಕೊಂಡೆ ಒಂದನ್ನು ಅಪ್ಲೈ ಮಾಡ್ತೀನಿ. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ನಾಯ್ಸ್ ಇದೆ, ಸೊ ಪ್ಲೀಸ್ ಅದನ್ನ ಅವಾಯ್ಡ್ ಮಾಡಿ. ಓಕೆ, ಇಲ್ಲಿ ನೋಡಿ ಸುಮಾರು ಥರದ ಪ್ರೊಫೈಲ್ಗಳಿದೆ. ಓಕೆನಾ? ಓಕೆ, ಸೊ ಇಲ್ಲಿ ನೋಡ್ತಾ ಇರೋದು ವಿಡಿಯೋ ಎಡಿಟರು, ವಿಡಿಯೋ ಎಡಿಟೇಷನ್ನು, ಸುಮಾರು ಥರದ ಪ್ರೊಫೈಲ್ಗಳಿದೆ. ಸೊ ಇಲ್ಲಿ ನೋಡಿ ಒಂದಿದೆ ವಾಯ್ಸ್ ಆ್ಯಕ್ಟರ್, ವಾಯ್ಸ್ ಆ್ಯಕ್ಟ್ರೆಸ್ ಅಂತ ಹೇಳಿ. ಸೊ ನಾನು ಇದಕ್ಕೆ ಅಪ್ಲೈ ಮಾಡ್ತೀನಿ ಇವಾಗ. ಆ್ಯಂಡ್ ಇಲ್ಲಿ ಈ ಒಂದು ಪ್ರೊಫೈಲ್ ಬಗ್ಗೆ ನಾನು ಹೇಳೋದಾದರೆ, ವಾಯ್ಸ್ ಆ್ಯಕ್ಟರು ಆ್ಯಕ್ಟ್ರೆಸ್ ರಿಲೇಟೆಡ್ ನೀವು ಇಲ್ಲಿ ಏನು ಮಾಡ್ತೀರಾ, ಒಂದು ವಾಯ್ಸ್ಗಳನ್ನ ಕೊಡ್ತೀರಾ. 1 ಗಂಟೆಗೆ ಎಷ್ಟು ಕೊಡ್ತಾ ಇದ್ದಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. $20 $50 ಪ್ರತಿ ಗಂಟೆ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನಾವು ನಾರ್ಮಲಿ ಏನು ಒಂದು ಕ್ಯಾಲ್ಕುಲೇಟ್ ಮಾಡಿದ್ದೀವಿ, $20 ಅಂತ ನಾವು ಇಲ್ಲಿ ಸರ್ಚ್ ಮಾಡಿದರೆ $20 ಇಂಡಿಯನ್ ರುಪೀಸಲ್ಲಿ $1,931 ಆಗ್ತಾ ಇದೆ. ಅದೇ ಇವಾಗ $50 ಅಂತ ನಾವು ಸರ್ಚ್ ಮಾಡಿದರೆ, ಓಕೆ, ಸೊ $4,828 ಆಗ್ತಾ ಇದೆ. ಓಕೆ, ಸೊ ಇದು ಒಂದೊಂದು ಗಂಟೆಗೆ ಅವ್ರು ನಿಮಗೆ ಕೊಡ್ತಾ ಇರುವಂಥದ್ದು ಈ ಒಂದು ಪ್ರೊಫೈಲ್ಗೆ. ಸೊ ನೀವು ಈ ಕೆಲಸವನ್ನು ಮಾಡ್ತೀವಂತಂದರೆ ಸೊ ಈ ಪ್ರಾಜೆಕ್ಟಿಗೆ ಅಪ್ಲೈನ ಮಾಡ್ಬೋದು. ಸೊ ಇವಾಗ ನಾವು ಮತ್ತು ಈ ಪೇಜಿಗೆ ಬರ್ತಾ ಇದ್ದೀನಿ. ರಿಕ್ವೈರ್ಮೆಂಟ್ ಸ್ಕಿಲ್ಸ್ ಕೇಳಿದ್ದಾರೆ. ಇಲ್ಲಿ ಸ್ಕಿಲ್ಸ್ ಬೇಕಾಗಿರುವಂಥದ್ದು ಎಮೋಷ್ನಲ್ ರೇಂಜ್ ಪರ್ಫಾರ್ಮೆನ್ಸು, ಡೈರೆಕ್ಟೆಡ್ ವೆಕನಲ್ ಟೋಲ್ ಎಕ್ಸಿಕ್ಯೂಷನ್ ಆ್ಯಂಡ್ ಪ್ರೊಫೆಷ್ನಲ್ ವಾಯ್ಸ್ ರೆಕಾರ್ಡಿಂಗ್ ಅಂತ ಇದ್ದಾರೆ. ಇಲ್ಲಿ ಏನು ಮಾಡ್ತೀರಿ, ನೀವು ವಾಯ್ಸ್ ರೆಕಾರ್ಡಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತೀರಾ. ಇಲ್ಲಿ ನಿಮಗೆ ಕಂಪನಿ ಬಗ್ಗೆ ಕೊಟ್ಟಿದ್ದಾರೆ ಅವರು. ಕಂಪನಿನೂ ನೋಡ್ತಾ ಇರ್ಬೋದು. ಮೈಕ್ರೋ ಈಸ್ ದಿ ಲೀಡಿಂಗ್ AI ಡೇಟಾ ಲ್ಯಾಬ್ ಫಾರ್ ಟ್ರೈನಿಂಗ್. ಓಕೆ, ಮೇನ್ ಅಂತಂದರೆ ಇದು ಹೇಗೆ ಮಾಡುತ್ತೆ, AI ಟ್ರೈನ್ ಮಾಡುವಂಥ ಸುಮಾರು ಥರದ ಪ್ರಾಜೆಕ್ಟ್ಸ್ಗಳನ್ನ ಹಮ್ಕೋತಾ ಇರುತ್ತೆ ಅವಾಗವಾಗ. ಸೊ ಆ ಪ್ರಾಜೆಕ್ಟ್ಸ್ಗಳನ್ನೇ ನಿಮ್ಮಂಥವ್ರಿಗೆ ಕೊಟ್ಟಿರ್ತಾರೆ. ಪ್ರಾಜೆಕ್ಟ್ ಹೇಗಿರುತ್ತೆ ಅಂತಂದರೆ ಲಿಮಿಟೆಡ್ ಇರುತ್ತೆ. ಲೈಕ್ ಇವಾಗ 3 ಮಂತ್ ಆಗಿರ್ಬೋದು ಅಥವಾ 4 ವೀಕ್ ಆಗಿರ್ಬೋದು. ಇದು ಡಿಪೆಂಡ್ ಆಗುತ್ತೆ ಪ್ರಾಜೆಕ್ಟ್ ಮೇಲೇ. ಆ್ಯಂಡ್ ಜಾಬ್ ಟೈಟಲ್ ಬಗ್ಗೆ ನೀವು ನೋಡ್ತಾ ಇದ್ದೀರಿ. ವಾಯ್ಸ್ ಆ್ಯಕ್ಟರ್ ಆರ್ ಆ್ಯಕ್ಟ್ರೆಸ್ಗೆ ನೀವು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಜಾಬ್ ಟೈಪ್ ಕಾಂಟ್ರಾಕ್ಟರ್, ಲೈಕ್ ಇದು ಇಂತಿಷ್ಟು ದಿನಕ್ಕಂತ ತೊಗೋತಾ ಇದ್ದಾರೆ. ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಇರುತ್ತೆ. ಓಕೆ, ಜಾಬ್ ಬಗ್ಗೆ ನಾನು ಹೇಳೋದಾದರೆ, ಇನ್ ದಿಸ್ ರೋಲ್ ಯು ವಿಲ್ ಅಪ್ಲೈ ಯುವರ್ ಎಕ್ಸ್ಪರ್ಟೀಸ್ ಟು ಹೆಲ್ಪ್ ಟ್ರೈನ್ ನೆಕ್ಸ್ಟ್ ಜನ್ರೇಷನ್ AI ಸಿಸ್ಟಮ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನು ಮಾಡ್ತೀರಾ, ನೀವು AIಗೆ ಒಂದು ರೀತಿಯಿಂದ ಟ್ರೈನ್ ಮಾಡಿರ್ತಾನೆ. ಇಲ್ಲಿ ಏನು ಮಾಡ್ತೀರಾ, ವಾಯ್ಸ್ ರೆಕಾರ್ಡಿಂಗ್ ಮಾಡ್ತಾ ಇರ್ತೀರಾ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕೀ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಅವರು ಕ್ಲಿಯರಾಗಿ ಹೇಳಿದ್ದಾರೆ. ಡೆಲಿವರ್ ಹೈ ಕ್ವಾಲಿಫೈ ವಾಯ್ಸ್ ಪರ್ಫಾರ್ಮೆನ್ಸ್ ಅಕ್ರಾಸ್ ವೇರಿಯಸ್ ಜನರೇಟ್
ಇನ್ಕ್ಲೂಡಿಂಗ್ ಓಕೆ ಕಮರ್ಷಿಯಲ್, ನರೇಟಿವ್, ಕ್ಯಾರೆಕ್ಟರ್ ಡ್ರೈವನ್ ಸ್ಕ್ರಿಪ್ಟ್. ಇಲ್ಲಿ ಸ್ಕ್ರಿಪ್ಟ್ ಕೊಡ್ತಾರೆ ಅವ್ರು ನಿಮಗೆ. ಆ ಸ್ಕ್ರಿಪ್ಟ್ ಅಕಾರ್ಡಿಂಗ್ ನೀವೇನು ಮಾಡ್ತೀರಾ, ವಾಯ್ಸನ್ನು ರೆಕಾರ್ಡ್ ಮಾಡ್ತೀರಾ. ಆ್ಯಂಡ್ ಇಲ್ಲಿ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಯಾವ ರೀತಿ ಇರಬೇಕು ಅಂತ. ನಾನು ಜಸ್ಟ್ ಮೇಲ್ಮೇಲೆ ನಿಮಗೆ ಹೇಳ್ಬಿಡ್ತೀನಿ. ನಂತರ ಇಲ್ಲಿ ಅಪ್ಲೈ ಮಾಡೋ ಪ್ರೊಸೆಸ್ ನೋಡೋಣ. ಆ್ಯಂಡ್ ಇಲ್ಲಿ ರಿಕ್ವೈರ್ಡ್ ಸ್ಕಿಲ್ಸ್ ಆ್ಯಂಡ್ ಕ್ವಾಲಿಫಿಕೇಷನ್ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡಿ. ಡೆಮೋಸ್ಟ್ರೇಟೆಡ್ ಎಕ್ಸ್ಪರ್ಟೈಸ್ ಇನ್ ಎಮೋಷನಲ್ ರೇಂಜ್ ಪರ್ಫಾರ್ಮೆನ್ಸ್ ಅಕ್ರಾಸ್ ಡೈವರ್ಸ್ ಕಂಟೆಂಟ್ ಟೈಪ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನು ಮಾಡ್ತೀರಾ ನೀವು, ನಾರ್ಮಲಿ ನೀವು ವಾಯ್ಸ್ ರೆಕಾರ್ಡಿಂಗ್ ಮಾಡುವಂಥ ಕೆಲಸನೇ ಇದು. ಇಲ್ಲಿ ಹೇಗಿರುತ್ತೆ ಅಂದರೆ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಲು ತುಂಬ ಚೆನ್ನಾಗಿರಬೇಕು, ಕ್ಲಾರಿಟಿ ಇರಬೇಕು, ರೆಸ್ಪಾನ್ಸಿವ್ನೆಸ್ ಇರಬೇಕು ಆ್ಯಂಡ್ ಪ್ರೊಫೆಷ್ನಲಿಸಮ್ ಇರಬೇಕಂತ ಹೇಳಿದ್ದಾರೆ. ಓಕೆ, ರೆಕಾರ್ಡ್ ಮಾಡುವಾಗ ಪ್ರೊಫೆಷ್ನಲ್ ಆವಾಜಿಂದನೇ ನೀವು ಇಲ್ಲಿ ರೆಕಾರ್ಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಕ್ವಾಲಿಫಿಕೇಷನ್ ಏನು ಕೇಳಿದ್ದಾರೆ ಅಂತ ನೋಡೋಣ. ಬ್ಯಾಕ್ಗ್ರೌಂಡ್ ಇನ್ ಥಿಯೇಟರ್, ಬ್ರಾಡ್ಕಾಸ್ಟಿಂಗ್, ಮೀಡಿಯಾ ಪರ್ಫಾರ್ಮೆನ್ಸ್ ರಿಲೇಟೆಡು ಒಂದು ಏನಾದರೂ ಆಲ್ರೆಡಿ ವರ್ಕ್ ಮಾಡಿದರೆ, ಮಲ್ಟಿಪಲ್ ಇಲ್ಲಿ ಏನಾದರೂ ಒಂದು ಡೈಲೆಕ್ಟಿಕ್ ಆಯಿತು, ಎಕ್ಸ್ಪರ್ಟೀಸ್ ಆಯಿತು, ADR ಎನಿಮೇಷನ್ ರಿಲೇಟೆಡ್ ಆಯಿತು, ಈ ರೀತಿ ಎಲ್ಲ ನಿಮ್ಗೆ ಏನಾದರೂ ಕ್ವಾಲಿಫಿಕೇಷನ್ ಇದೆ. ಲೈಕ್ ಇವಾಗ ಆ್ಯನಿಮೇಷನ್ ಎಲ್ಲ ಕೋರ್ಸಸ್ ಎಲ್ಲ ಮಾಡಿರ್ತಾರೆ ನೋಡಿ. ಸೊ ಅಂಥವರೆಲ್ಲ, ಅಥವಾ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಒಂದು ವಾಯ್ಸ್ ರೆಕಾರ್ಡಿಂಗ್ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿದ್ರೆ ಅಂಥವರೆಲ್ಲ ಅಪ್ಲೈ ಮಾಡ್ಬೋದು. ಬಟ್ ಅದು ಯಾರು ಕೂಡ ಬೇಕಾದರೂ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಇವಾಗ ನಾನು ಯಾವುದೇ ರೀತಿ ಪರ್ಟಿಕ್ಯುಲರಾಗಿ ಒಂದು ಫೀಲ್ಡಲ್ಲಿ ಇಲ್ಲ, ಬಟ್ ಸ್ಟಿಲ್ ನಾನು ಇದಕ್ಕೆ ಅಪ್ಲೈ ಮಾಡ್ತೀನಿ. ಸೊ ಹೇಗೆ ಅಪ್ಲೈ ಮಾಡೋದಂತ ನಿಮ್ಗೆ ಇಲ್ಲಿ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು. ಆ್ಯಂಡ್ ಇಲ್ಲಿ ನೋಡಿ, ಸ್ಟಾರ್ಟಿಂಗಲ್ಲಿ ಇಲ್ಲಿಂದಲೇ ನಾವು ಅಪ್ಲೈ ಮಾಡಬೇಕು. ಇಲ್ಲಿ ಪಕ್ಕದಲ್ಲೇ ಒಂದು ನಿಮಗೆ ನೋಡೋದಕ್ಕೆ ಸಿಗ್ತದೆ ಇಂಟ್ರೆಸ್ಟೆಡ್ ಅಂತ ಇಲ್ಲಿ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಇಲ್ಲಿಂದ ನಾವು ಅಪ್ಲೈ ಮಾಡಬೇಕು. ಇವಾಗ ನಾವು ಅಪ್ಲೈನ ಮಾಡೋಣ. ನೆಕ್ಸ್ಟ್ ಸ್ಟೆಪ್ಪಿಗೆ ಅಪ್ಲೈ ಮಾಡುವಂಥ ಪ್ರೊಸೆಸ್ಗೆ ಹೋಗಿದ್ದ ಮುಂಚೆ ಒಂದು ಚಿಕ್ಕ ಮಾತಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮನೆಯಿಂದ ಯಾರಾದರೂ ಹೆಣ್ಮಕ್ಳು ಅಥವಾ ಯಾರಾದರೂ ಕೂಡ ಪರವಾಗಿಲ್ಲ, ಮನೆಯಿಂದ ನೀವೇನಾದರೂ ಪಾರ್ಟ್ ಟೈಮ್ ಏನಾದರೂ ಕೆಲಸ ಮಾಡ್ಬೇಕಂತ ಅಂದ್ಕೊಂಡವ್ರಿಗೂ ಕೂಡ ನಮ್ಮ ಕಡೆಯಿಂದ ಕೂಡ ಸುಮಾರು ಥರದ ಒಂದು ಕೆಲಸಗಳನ್ನ ನಾವೇ ಖುದ್ದಾಗಿ ಕಲಿಸಿ ಕೆಲವೊಂದು ನಿಮಗೆ ಕಿಟ್ಗಳನ್ನ ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ಅದನ್ನು ತೊಗೊಂಡು ನೀವು ನಿಮ್ಮ ಚಿಕ್ಕ ಪುಟ್ಟ ಒಂದು ಕೆಲಸವನ್ನು ಮನೆಯಿಂದಲೇ ಸ್ಟಾರ್ಟ್ ಮಾಡ್ಬೋದು. ಹೇಗೆ ಮಾಡೋದು ಅಂತ ಎಲ್ಲವೂ ಕೂಡ ಗೈಡು ನಮ್ಮ ಕಡೆಯಿಂದ ಮಾಡಲಾಗುತ್ತೆ. ಆ್ಯಂಡ್ ಇದನ್ನು ನೀವೇನಾದರೂ ಮಾಡ್ತೀವಿ, ನಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಡೆಫಿನೆಟ್ಲಿ ಕೊಟ್ಟಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನಿಮ್ಮದು ಕಂಪ್ಲೀಟ್ ಪ್ರೊಸೆಸ್, ಒಂದು ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ಏನೇನು ಪ್ರೊಸೆಸ್, ಲೈಕ್ ಇವಾಗ ಸ್ಮಾಲ್ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ, ಸೊ ಆ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಏನೇನು ಪ್ರೊಸೆಸ್ಗಳಿರುತ್ತೆ ಅದನ್ನೆಲ್ಲವೂ ಕೂಡ ಸ್ಟಾರ್ಟ್ ಮಾಡೋದಕ್ಕೆ ಮತ್ತು ಮಾಡೋದಕ್ಕೂ ಕೂಡ ನಮ್ಮ ಕಡೆಯಿಂದ ನಾವೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಸೊ ಡೆಫಿನೆಟ್ಲಿ ಕೊಟ್ಟಿರೋ ನಂಬರಿಗೆ ನೀವು ಎನ್ಕ್ವೈರಿ ಮಾಡ್ಬೋದು. ಸೊ ಇವಾಗ ನಾನು ವಾಯ್ಸ್ ಆ್ಯಕ್ಟರ್ ಅಥವಾ ಆ್ಯಕ್ಟ್ರೆಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಯಾಕಪ್ಪ ಇದಕ್ಕೆ ಅಪ್ಲೈ ಮಾಡೋದು ಅಂದರೆ, ಇದಕ್ಕೆ ಎಲ್ಲರೂ ಅಪ್ಲೈ ಮಾಡ್ಬೋದು. ನಿಮ್ಮ ಎಜುಕೇಷನ್ ತಕ್ಕಂತೆ ನೀವು ಅಪ್ಲೈ ಮಾಡ್ತೀವಂದರೆ ಸುಮಾರು ಪ್ರೊಫೈಲ್ಗಳಿದೆ, ನೋಡ್ಕೊಂಡು ಅಪ್ಲೈ ಮಾಡಿ. ಸೊ ಫಸ್ಟಿಗೆ ನಾನಿಲ್ಲಿ ನನ್ನ ಹೆಸರು ಹಾಕ್ತೀನಿ. ಹೆಸರು ಹಾಕಿದ ತಕ್ಷಣವೇ ಆಟೋಮೆಟಿಕ್ಕಾಗಿ ಇದು ಇಮೇಲ್ ಅಡ್ರೆಸ್ ಎಲ್ಲ ತೊಗೊಂಡಿದೆ. ಇವಾಗ ಒಂದು ರಿಸ್ಯೂಮ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ರಿಸ್ಯೂಮ್ ನಾನು ಇಲ್ಲಿ ನನ್ನ ಡೆಸ್ಕ್ಟಾಪಲ್ಲಿ ಇದೆ ಅಂತ ನೋಡ್ತೀನಿ. ಸೊ ರಿಸ್ಯೂಮ್ ಸೈಜ್ ಹೇಳಿದರೆ 1 MB 2 MBಗಿಂತ ಜಾಸ್ತಿ ಇರಬಾರ್ದು. ಆ್ಯಂಡ್ ಇಲ್ಲಿ ನೋಡಿ, ಕೆಲವ್ರಿಗೆ ಹೇಗಿರುತ್ತೆ ಅಂತಂದರೆ ಮೊಬೈಲಲ್ಲಿ ರಿಸ್ಯೂಮ್ ಕೂಡ ಇರೋದಿಲ್ಲ, ಹಾಗೆಯೇ ಇರ್ತಾರೆ. ಸೊ ಇಟ್ಟಿರಲ್ಲ ಸ್ವಲ್ಪ ಸಾಮಾನ್ಯವಾಗಿ. ಸೊ ಅಂಥವ್ರು ಏನು ಮಾಡಬೇಕು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಒಂದು ಲಿಂಕ್ಡ್ಇನ್ ಪ್ರೊಫೈಲ್ ಕೂಡ ನಾವು ಕೊಡಬೇಕು. ಅದು ನೆಕ್ಸ್ಟ್ ಆಮೇಲೆ ಕೊಡ್ತೀನಿ. ಫಸ್ಟಿಗೆ ನಾವು ಇಲ್ಲಿ ರಿಸ್ಯೂಮು. ಸೊ ರಿಸ್ಯೂಮ್ ಇವಾಗ ಏನು ಮಾಡ್ತೀನಿ ಅಂದರೆ, ಒಂದು ಹೊಸದು ಅಪ್ಡೇಟ್ ಮಾಡ್ತೀನಿ ನಾನು. ಇವಾಗ ರಿಸ್ಯೂಮ್ನ ಅಪ್ಡೇಟ್ ಮಾಡೋಣ. ಸೊ ಇಲ್ಲಿ ಏನು ಮಾಡಿದ್ವಿ ಅಂತಂದರೆ, ಒಂದು ಮೊಬೈಲ್ ನಂಬರ್ ಎಲ್ಲ ಹಾಕಬೇಕು. ಆ್ಯಂಡ್ ಇದಾದ ನಂತರ ಫಸ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಇಂಡಿಯಾ ಅಂತ ಚೇಂಜ್ ಮಾಡ್ತೀನಿ. ಇದನ್ನು ಮಾತ್ರ ಡೆಫಿನೆಟ್ಲಿ ಚೇಂಜ್ ಮಾಡಬೇಕು. ಆ್ಯಂಡ್ ಅದಾದ ನಂತರ ಮೊಬೈಲ್ ನಂಬರ್ ಹಾಕಬೇಕು. ಮೊಬೈಲ್ ನಂಬರ್ ಹಾಕಿದ ಮೇಲೆ ಇಲ್ಲಿ ನೋಡಿ, ವಾಯ್ಸ್ ಆ್ಯಕ್ಟರ್ ಆ್ಯಂಡ್ ಆ್ಯಕ್ಟ್ರೆಸ್ಸು. ಸೊ ಇದಕ್ಕೆ ನಾವು ಇಲ್ಲಿ ಅಪ್ಲೈ ಮಾಡ್ತಾಯಿದ್ದೀವಿ. ಆ್ಯಂಡ್ ನಾನೇನು ಮಾಡ್ತೀನಿ, ಇಲ್ಲೊಂದು ಲಿಂಕ್ಡ್ಇನ್ ಪ್ರೊಫೈಲ್ನ ಕ್ರಿಯೇಟ್ ಮಾಡಿರೋದು ಆಲ್ರೆಡಿ ನನ್ನದು ಅಕೌಂಟ್ ಇದೆ ಒಂದು ಲಿಂಕ್ಡ್ಇನ್ನಲ್ಲಿ. ಸೊ ಲಿಂಕ್ಡ್ಇನ್ದು ನಿಮ್ಮದು ಲಿಂಕ್ ಇದ್ದರೆ ಸೊ ಅದನ್ನು ಇಲ್ಲಿ ಹಾಕಿ, ಇಲ್ಲಾಂದರೆ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಅಪ್ಲೈ ಮಾಡಬೇಕು. ನಾನಿಲ್ಲಿ ಎರಡನ್ನೂ ಹಾಕಿದ್ದೀನಿ. ನಂತರ ಇಲ್ಲಿ ಕೇಳ್ತಾ ಇದ್ದೆ ರಿಸ್ಯೂಮು. ಸೊ ರಿಸ್ಯೂಮ್ ನಂದು ಇಲ್ಲ ಅಪ್ಡೇಟು. ಹೀಗಾಗಿ ಇಲ್ಲಿ ಡೆಸ್ಕ್ಟಾಪಲ್ಲಿ ಕೂಡ ನಾನು ರಿಸ್ಯೂಮ್ ಇರೋದನ್ನು ಅಪ್ಲೋಡ್ ಮಾಡಲ್ಲ. ಯಾಕಂದರೆ ಸುಮಾರು ಜನ ಹೇಳ್ತಾಯಿದ್ರಿ ನಮ್ಮ ಹತ್ರ ರಿಸ್ಯೂಮ್ ಇರೋಲ್ಲ, ಸೊ ಆ ಟೈಮಲ್ಲಿ ಏನು ಮಾಡೋಣ ಅಂತ. ಸೊ ರಿಸ್ಯೂಮ್ ಹೇಗೆ ಮಾಡೋದಂತೂ ಕೂಡ ಹೇಳ್ಕೊಡಿ ಅಂತ ಕೂಡ ನನಗೆ ಸುಮಾರು ಕಮೆಂಟ್ಸ್ಗಳು ಬರ್ತಾಯಿದೆ. ಸೊ ಹೀಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ಹೊಸದೊಂದು ರಿಸ್ಯೂಮ್ ಕ್ರಿಯೇಟ್ ಮಾಡ್ತೀನಿ. ಸೊ ಸಿಂಪ್ಲಿ ಏನು ಮಾಡ್ತೀನಿ ಅಂತಂದರೆ, ಗೂಗಲ್ಗೆ ಹೋಗಬೇಕು. 2ನೇ ಪೇಜಿಂದ ಹೋಗಿ, ಓಕೆ, 2nd ಪೇಜಿಂದ ಗೂಗಲ್ ಓಪನ್ ಮಾಡಿ, ಇಲ್ಲಿಂದ ಕ್ಯಾನ್ವಾ, ಓಕೆ, ರಿಸ್ಯೂಮ್ ಟೆಂಪ್ಲೇಟ್ಸ್ ಅಂತ ಚೆಕ್ ಮಾಡಬೇಕು. ಓಕೆ, ಕ್ಯಾನ್ವಾ ರಿಸ್ಯೂಮ್ ಅಂತ ಬರೆದ್ರೂ ಕೂಡ ಇದು ನೋಡಿ ಓಪನ್ ಆಗ್ತಾ ಇದೆ. ಕ್ಯಾನ್ವಾ ಒಂದು ರಿಸ್ಯೂಮ್ದು ಟೆಂಪ್ಲೇಟ್ಸ್ ಅಂತ ನೀವು ಸರ್ಚ್ ಮಾಡಿದರೆ ಸುಮಾರು ಥರದ ಟೆಂಪ್ಲೇಟ್ಸ್ಗಳು ನಿಮಗೆ ಸಿಗುತ್ತೆ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಕ್ಯಾನ್ವಾ ಅಂತ ಬಂದಾಗ ಕ್ಯಾನ್ವಾದಲ್ಲಿ ಫ್ರೀನೂ ಇರುತ್ತೆ ಮತ್ತು ಪೇಯ್ಡ್ ಕೂಡ ಇರುತ್ತೆ. ಸೊ ನಾವು ಯಾವುದು ತೊಗೋತಾ ಇದ್ದೀವಿ ಅದು ಇಂಪಾರ್ಟೆಂಟು. ಓಕೆ, ಸೊ ನಾನಿಲ್ಲಿ ಫ್ರೀ ಕೂಡ ತೊಗೋತಾ ಇದ್ದೆ, ಫ್ರೀನೇ ತೊಗೊಳೋದು ನಾನು ಯಾವಾಗಲೂ. ಸೊ ನೀವು ಅದನ್ನು ಅಪ್ಡೇಟ್ ಮಾಡ್ಬೋದು. ಆ್ಯಂಡ್ ಏನು ಮಾಡ್ತೀನಿ ಅಂತಂದರೆ, ಇವಾಗ ಅದು ಲಾಗಿನ್ ಕೇಳ್ತಾ ಇತ್ತು. ಓಕೆ, ಸೊ ಲಾಗಿನ್ ಮಾಡಿದ್ವಿ. ಸೊ ನಂತರ ಇಲ್ಲಿ
ರಿಸ್ಯೂಮ್ ಕೇಳ್ತಾ ಇದೆ. ಡೈರೆಕ್ಟ್ ಹೋಗಿ ಕೂಡ ನೀವು ರಿಸ್ಯೂಮ್ ಟೆಂಪ್ಲೇಟ್ಸ್ಗಳನ್ನ ತೊಗೋಬೋದು. ನಾನಿಲ್ಲಿ ಪೇಡನ್ನು ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಯಾಕಂದ್ರೆ ಸುಮಾರು ಜನಗೆ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾಯಿದ್ರಿ, ರಿಸ್ಯೂಮ್ ಅಪ್ಡೇಟ್ ಮಾಡೋಕ್ಕೆ ಬರೋಲ್ಲ ಅಂತ ಸುಮಾರು ಎರರ್ಸ್ ಬರ್ತಾಯಿದೆ ಅಂತ ಹೇಳ್ತಾಯಿದ್ರಿ. ಹೀಗಾಗಿ ನಾನಿಲ್ಲಿ ಒಂದನ್ನು ಚೂಸ್ ಮಾಡ್ತಾಯಿದ್ದೀನಿ. ನಂತರ ಯಾವ ರೀತಿ ಪ್ರಾಬ್ಲಮ್ ನೀವು ಬರ್ಬೋದು, ಇನ್ ಕೇಸ್ ಬಂದರೆ ಅದು ಯಾವ ರೀತಿ ಸಾಲ್ವ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದೀನಿ. ಸಿಂಪ್ಲಿ ಇಲ್ಲಿ ನೋಡಿ ಈ ರೀತಿ ಬರುತ್ತೆ. ಇದು ಪಾಪಪ್ ಅಂದಾಗ ಕಟ್ ಮಾಡಬೇಕು. ನಂತರ ಇಲ್ಲಿ ರಿಸ್ಯೂಮ್ ನೋಡೋಕೆ ಸಿಗ್ತಾ ಇದೆ. ಈ ರೀತಿ ರಿಸ್ಯೂಮ್ಗಳು ನಾವು ಈಗ ಆಟೋಮೆಟಿಕ್ಕಾಗಿ ಎಡಿಟ್ ಮಾಡ್ಕೊಂಡ್ವಿ ಅಂತ ಅಂದ್ಕೊಳ್ಳೋಣ. ಸೊ ಅದೇನಾಗುತ್ತೆ ಅಂತಂದರೆ ಸೀದಾ ನಿಮಗೆ ಈ ರೀತಿ ಪೇಡ್ ಕೇಳುತ್ತೆ. ಸೊ ಪೇಡ್ ಅಂದರೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಟೆಂಪ್ಲೇಟು ಫ್ರೀ ಇಲ್ಲ ಅಂತ ಅರ್ಥ. ಓಕೆನಾ? ಸೊ ಆವಾಗ ನಾವೇನು ಮಾಡಬೇಕು, ಬ್ಯಾಕ್ ಹೋಗಬೇಕು. ಓಕೆ, ಸೊ ಈ ರೀತಿ ತಪ್ಪು ಮಾಡಿದರೆ ನಿಮ್ಗೆ ಎರರೇ ಬರುತ್ತೆ. ನಂತರ ನೋಡಿ ನಾನಿಲ್ಲಿ ಕೆಳಗಡೆ ನೋಡಿ ಪೇಡ್ ಅಂತ ಇರುತ್ತೆ, ಒಂದು ಇದ್ರದ್ದು ಇದನ್ನು ಸ್ಟಾರ್ದು ಚಿಹ್ನೆ ಇರುತ್ತೆ ಹಳದಿ ಕಲರ್ದು. ಅದಿಲ್ಲದೇ ಇರೋವಂಥದ್ದನ್ನು ಟೆಂಪ್ಲೇಟ್ ನಾವು ತೊಗೋಬೇಕಾಗುತ್ತೆ. ಸೊ ನಿಧಾನ ಮಾಡ್ತಾ ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಒಂದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಈ ಒಂದು ಟೆಂಪ್ಲೇಟ್ ಎಡಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸರಿ, ಸೊ ಏನು ಮಾಡಬೇಕು ನೆಕ್ಸ್ಟ್ ಅಂತಂದರೆ ಇಲ್ಲಿ ನೋಡಿ ಇದನ್ನು ನಾವೇನು ಮಾಡ್ಬೋದು ಅಂದರೆ ಇವಾಗ ಇದನ್ನು ಚಿಕ್ಕದು ದೊಡ್ಡದು ಮಾಡ್ಬೋದು. ಆ್ಯಂಡ್ ನೋಡಿಕೊಂಡು ನೀವು ಇಲ್ಲಿ ಎಡಿಟ್ ಮಾಡ್ಬೋದು. ನೋಡಿದ್ರಲ್ವ ಕೆಳಗಡೆ ನೋಡಿ ಸೈಜು ದೊಡ್ಡದು ಚಿಕ್ಕದು ಮಾಡೋದಕ್ಕಿದೆ ನಿಮಗೆ ಆಪ್ಷನ್. ಸೊ ಇದೇ ರೀತಿ ನೀವು ಮಾಡ್ಕೊಂಡು ಇಲ್ಲಿ ಎಡಿಟ್ ಮಾಡ್ಕೋಬೋದು. ಮೊಬೈಲ್ ಫೋನಿಂದ ಕೂಡ ಮಾಡ್ಬೋದು, ಝೂಮ್ ಮಾಡ್ಕೊಂಡು ಮಾಡ್ಕೋಬೋದು. ನಿಮ್ಮ ಹೆಸರು ಎಲ್ಲ ಚೇಂಜ್ ಮಾಡ್ಬೋದು ಇಲ್ಲಿ. ಆ್ಯಂಡ್ ನಿಮ್ಮದೇನು ಕ್ವಾಲಿಫಿಕೇಷನ್ ಇದೆ ಅದ್ರ ಪ್ರಕಾರ ನೀವು ಇಲ್ಲಿ ಹಾಕ್ಬೋದು. ಹೊಸ ರಿಸ್ಯೂಮ್ ನಿಮ್ದು ಇಲ್ಲಿ ರೆಡಿ ಆಗುತ್ತೆ. ಸ್ಮಾಲ್ ಲೆಟರು, ಕ್ಯಾಪಿಟಲ್ ಲೆಟ್ರು, ಸೊ ಎಲ್ಲವನ್ನು ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಬರೆದು ಸೊ ಇಲ್ಲೊಂದು ರಿಸ್ಯೂಮ್ನ ಕ್ರಿಯೇಟ್ ಮಾಡಿ. ಸೊ ನಾನಿಲ್ಲಿ ಶ್ರೇಯ ಉತ್ತಮ್ ಅಂತ ಹೇಳಿ ಹೆಡ್ಲೈನ್ ಹಾಕ್ತಾಯಿದ್ದೀನಿ. ಆ್ಯಸ್ ಪರ್ ಪ್ಯಾಟರ್ನ್ ಯಾವ್ದು ತೊಗೊಂಡಿರ್ತೀರೋ ಅದೇ ಪ್ಯಾಟರ್ನ್ ಥರನೇ ಇರುತ್ತೆ ರಿಸ್ಯೂಮು. ಸೊ ನೋಡಿಕೊಂಡು ಅದೇ ಥರನೇ ನೀವು ಇಲ್ಲಿ ಮಾಡಬೇಕಾಗುತ್ತೆ ರಿಸ್ಯೂಮ್. ಓಕೆ, ಸೊ ಇಲ್ಲ ನಿಮ್ಗೆ ಈ ಪ್ಯಾಟರ್ನ್ ಸರಿ ಅನಿಸಿಲ್ಲ ಅಂದರೆ ಬೇರೆ ಪ್ಯಾಟರ್ನ್ ಕೂಡ ತೊಗೋಬೋದು. ಸುಮಾರು ಮಲ್ಟಿಪಲಲ್ಲಿ ಫ್ರೀ ಕೂಡ ಇರುತ್ತೆ ಮತ್ತು ಕೆಲವೊಂದು ಪೇಯ್ಡ್ ಕೂಡ ಇರುತ್ತೆ. ಓಕೆ, ಸೊ ನಾನಿಂದ ಸಿಂಪ್ಲಿ ಹಾಗೆಯೇ ಇಲ್ಲಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಓಕೆ ಕೆಲವೊಂದನ್ನು ಚೇಂಜ್ ಮಾಡ್ತಾಯಿದ್ದೀನಿ. ಈ ರೀತಿ ಪ್ರತಿಯೊಂದು ಬಾಕ್ಸಲ್ಲಿ ನೀವು ಕ್ಲಿಕ್ ಮಾಡಿ ನಂತರ ಎಡಿಟಿಗೆ ಹೋದ್ರಿ ಅಂದರೆ ಎಡಿಟ್ ಮಾಡಿ ಅದನ್ನು ನಿಮ್ದು ಏನಿದೆ ಅದು ಡೀಟೇಲ್ಸಲ್ಲಿ ಹಾಕ್ಬೋದು. ಓಕೆ, ಸೊ ಇದುವರೆಗೂ ಗೊತ್ತಾಯ್ತಲ್ವ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ. ಸೊ ಇದೇ ರೀತಿಯೇ ಒಂದೊಂದು ಬಾಕ್ಸನ್ನು ಜಸ್ಟ್ ಕ್ಲಿಕ್ ಮಾಡಿದರೆ ಅದು ಎಡಿಟ್ ಕೇಳುತ್ತೆ, ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ಆದಮೇಲೆ ಸೊ ಸಿಂಪ್ಲಿ ನೀವೇನು ಮಾಡ್ಬೋದು ಅಂದರೆ ಅದನ್ನ ಸೇವ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಇದನ್ನು ಹಾಗೆಯೇ ನಾರ್ಮಲಿ ಇವಾಗ ಸ್ವಲ್ಪ ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಇಲ್ಲಿ ಇದನ್ನು ಕೂಡ ಸ್ವಲ್ಪ ಚೇಂಜ್ ಮಾಡೋಣ, ಮತ್ತು ಇದನ್ನು ಕೂಡ ಸ್ವಲ್ಪ ಚೇಂಜ್ ಮಾಡ್ತೀನಿ. ಇಲ್ಲಿ ಇಸ್ವಿ ಎಲ್ಲ ಸ್ವಲ್ಪ ತಪ್ಪಾಗಿ ಕೊಟ್ಟಿದ್ದಾರೆ, ಸೊ ಅದನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಓಕೆ, ಸೊ ಇದೇ ರೀತಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಎಡಿಟ್ ಮಾಡ್ಕೋಬೇಕು. ಓಕೆ, ಪ್ರತಿಯೊಂದು ಪ್ರೊಫೈಲ್ ಹೇಗಿರುತ್ತೆ, ಯಾವುದೇ ಒಂದು ಕಂಪ್ನಿಯಲ್ಲಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಮ್ಮ ರಿಸ್ಯೂಮು ಅಪ್ಡೇಟ್ ಇರಬೇಕು. ಲೈಕ್ ಅಪ್ಡೇಟ್ ಅಂದರೆ ಏನು? ಅಪ್ಡೇಟ್ ಅಂದರೆ ಸೊ ಅಕಾರ್ಡಿಂಗ್ ಟು ನಮ್ಮದು ರಿಕ್ವೈರ್ಮೆಂಟ್ ಹಿಂಗೆ ಕೇಳ್ತಾರೆ ಕಂಪ್ನಿಯಲ್ಲಿ. ಸೊ ಟೈಪಿಂಗ್ ಕೇಳಿರ್ತಾರೆ, ಡೇಟಾ ಎಂಟ್ರಿ ಕೇಳಿರ್ತಾರೆ. ಅದು ನೀವು ಮೇನ್ ಅಂತಂದರೆ ನಿಮ್ಮ ರಿಸ್ಯೂಮಲ್ಲಿ ಇರಬೇಕು. ಓಕೆ, ಟೈಪಿಂಗ್ ಬರುತ್ತೆ, ಟೈಪಿಂಗ್ ಸ್ಪೀಡ್ ಚೆನ್ನಾಗಿದೆ, ಟೈಪಿಂಗ್ ರಿಲೇಟೆಡ್ ಏನಾದರೂ ವರ್ಕ್ ಮಾಡಿದರೆ ಸೊ ಅದನ್ನೆಲ್ಲ ಮೆನ್ಷನ್ ಮಾಡಬೇಕು. ಅದಕ್ಕೆ ಹೇಳ್ತಾರೆ ರಿಸ್ಯೂಮ್ ಅಪ್ಡೇಟ್ ಅಂತ. ಓಕೆನಾ? ಸೊ ಇದೇ ರೀತಿಯೇ ನೀವು ಪ್ರತಿಯೊಂದು ಪ್ರೊಫೈಲ್ಗೆ ಎಲ್ಲೆಲ್ಲ ಅಪ್ಲೈ ಮಾಡಿದ್ರೆ ಇದೇ ರೀತಿ ರಿಸ್ಯೂಮ್ ಅಪ್ಡೇಟ್ ಮಾಡಿ ಹಾಕಬೇಕು. ನಾನು ಇದನ್ನು ಸೇವ್ ಮಾಡ್ತಾಯಿದ್ದೀನಿ. ನೀವು ಆಟೋಮೆಟಿಕ್ಲಿ ಸೈಡಲ್ಲಿ ಕ್ಲಿಕ್ ಮಾಡಿ ಸೇವ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ ಓಕೆ, ಸೊ ಈ ರೀತಿ ಪಾಪಪ್ ಬರುತ್ತೆ. ಸೊ ಟೆನ್ಷನ್ ತೊಗೊಳ್ಕೋಬೇಡಿ, ಜಸ್ಟ್ ಕಟ್ ಮಾಡಿ. ಇದು ಕೂಡ ಕಟ್ ಮಾಡ್ತೀನಿ. ಜಸ್ಟ್ ಏನು ಮಾಡ್ತೀನಿ ಅಂದರೆ ಇವಾಗ ಇದನ್ನು ಸ್ವಲ್ಪ ಸೆಲೆಕ್ಟ್ ಮಾಡ್ಕೋಬೇಕು ಕರೆಕ್ಟಾಗಿ ನೋಡಿಕೊಂಡು. ನಾನು ಯಾವ ರೀತಿ ಸ್ಟೆಪ್ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ. ಅದೇ ರೀತಿಯೇ ನೀವು ಇಲ್ಲಿ ಸೇವ್ ಮಾಡ್ಕೋಬೇಕು ಇದನ್ನ. ಓಕೆ, ಸೊ ನೋಡಿ ಇದು ಬಂದಿದೆ. ಸೊ ಇದನ್ನು ನಾನು ಇವಾಗ ಸೇವ್ ಮಾಡ್ತೀನಿ. ಸೇವ್ ಮಾಡ್ಕೊಂಬಿಟ್ರೆ ನಮ್ಮ ಹತ್ರ ಉಳಿಯುತ್ತೆ, ಡೆಸ್ಕ್ಟಾಪಲ್ಲಿ ಇರುತ್ತೆ ಯಾವಾಗಲೂ ಕೂಡ. ಬೇಕಂದರೆ ಡೌನ್ಲೋಡ್ ಮಾಡ್ಕೊಬೋದು. ಡೌನ್ಲೋಡ್ ಅಂತ ಬಂದಾಗ ಇಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇಲ್ಲಿ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ಸೇವ್ ಮಾಡಬೇಕು ಅಂತ. ನೋಡಿ ಇದನ್ನು ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ನಂತರ ಇಲ್ಲಿಂದ ಟಿಕ್ ಮಾಡಬೇಕು. ನಂತರ ಪ್ರೊಸೀಡ್ ಅಂತ ಮಾಡಿದರೆ ಇದು ಕೆಳಗಡೆ ನೋಡಿ ಇವಾಗ ಡೌನ್ಲೋಡ್ ಆಗ್ತಾಯಿದೆ ಅದು ರಿಸ್ಯೂಮ್. ಓಕೆ, ಸೊ ಈಸಿಲಿ ಫ್ರೀ ಆಫ್ ಕಾಸ್ಟ್ ಆಗುತ್ತೆ. ಯಾರಿಗೇನು ₹1 ಕೊಡಬೇಕಾಗಿಲ್ಲ. ನೀವು ಪ್ರತಿಯೊಂದು ಪ್ರೊಫೈಲ್ಗೆ ಎಲ್ಲೆಲ್ಲಿ ಅಪ್ಲೈ ಮಾಡ್ತೀರಾ ಅದರ ಅಕಾರ್ಡಿಂಗ್ ನೋಡ್ಕೊಂಡು ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಸೊ ಡೌನ್ಲೋಡ್ ಮಾಡ್ಕೊಂಡಿರೋಂಥ ರಿಸ್ಯೂಮ್ ಇಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗ್ತಾ ಇದೆ. ಈ ರೀತಿ ರಿಸ್ಯೂಮು ನಿಮ್ಮದು ರೆಡಿ ಆಗುತ್ತೆ. ಓಕೆನಾ? ಸೊ ಇಲ್ಲಿಗೂ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಇವಾಗ ನಾವು ಅಪ್ಲೈ ಮಾಡೋಣ. ಅಪ್ಲೈ ಮಾಡಿದ್ಮೇಲೆ ಏನೇನು ಪ್ರೊಸೆಸ್ ಇದೆ ಅಂತ ಕೂಡ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಇವಾಗ ನಾನು ಏನು ಮಾಡ್ತೀನಿ, ಈ ರಿಸ್ಯೂಮ್ನ ಆಟೋಮೆಟಿಕ್ಲಿ ಡೆಸ್ಕ್ಟಾಪಿಂದ ತೊಗೊಂಡು ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಇವಾಗ ಅಪ್ಲೋಡ್ ಮಾಡೋಣ. ಓಕೆ, ಸೊ ಇದನ್ನು ಇವಾಗ ಜಸ್ಟ್ ನಾನು ಡೌನ್ಲೋಡ್ ಮಾಡಿರೋದು. ಓಕೆ, ಸೊ ಇಲ್ಲಿ ಇದು ತಗೋತಾ ಇದೆ. 1 MB 2 MBಗಿಂತ ಜಾಸ್ತಿ ಇರಬಾರ್ದು. ಸೊ ಇದ್ರೆ ಎರರ್ ಬರುತ್ತೆ. ಓಕೆ,
ಸೊ ಅದಾದ ನಂತರ ಜಸ್ಟ್ ಇವಾಗ ನೆಕ್ಸ್ಟ್ ಅಂತ ಮಾಡ್ತೀನಿ. ನೆಕ್ಸ್ಟ್ ಅಂತ ಮಾಡಿದಾಗ ಓಕೆ, ಸೊ ಇಲ್ಲಿಗೆ ನೀವು ನೆಕ್ಸ್ಟ್ ಅಂತ ಮಾಡಬೇಕು. ಮಾಡಿದಾಗ ಇಲ್ಲೊಂದು ಟೆಸ್ಟ್ ಇರುತ್ತೆ, ಈ ರೀತಿ ಇರುತ್ತೆ. ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ, ಇದಕ್ಕೆ ಆನ್ಸರ್ ಕೊಡಬೇಕು. ಹೌ ಸೂನ್ ಕ್ಯಾನ್ ಯು ಸ್ಟಾರ್ಟ್ ದಿ ವರ್ಕ್ ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಮೈನಸ್ ಮಾಡಿದರೆ ಇಲ್ಲಿ ಯಾವುದೇ ರೀತಿ ಸಂಖ್ಯೆ ಇರೋದಿಲ್ಲ. ಸೊ ಸಿಂಪ್ಲಿ ನೀವೇನು ಮಾಡ್ಬೋದು ಅಂದರೆ 1 or 2, 3, 4 ಡೇಸ್ ಏನಿದೆ ಅದನ್ನ ಹಾಕಿ, ನಾನಿಲ್ಲಿ 1 ಅಂತಲೇ ಹಾಕ್ತೀನಿ. ಇಲ್ಲಿ ಚೇಂಜ್ ಮಾಡ್ಬೋದು ನೀವು ಪ್ಲಸ್ಗೆ, ಬಟ್ ಆದರೆ 1 ಅಂತಲೇ ಇಡಿ. ಓಕೆ, ಯಾಕಂದರೆ ಅರ್ಜೆಂಟಾಗಿ ನಮಗೆ ಜಾಬ್ ಬೇಕು ಅನ್ನೋರಿಗೆ ಅವ್ರು ಬೇಗ ತೊಗೋತಾರೆ. ಹೌ ಮೆನಿ ಅವರ್ಸ್ ಪರ್ ವೀಕ್ ಆರ್ ಯು ಅವೈಲೇಬಲ್ ಅಂತ ಹೇಳ್ತಾರೆ. ಒಂದು ವಾರದಲ್ಲಿ ನೀವು ಎಷ್ಟು ಗಂಟೆ ನೀವು ಅವೈಲೇಬಲ್ ಇರ್ತಾರೆ, ಕೆಲಸ ಮಾಡ್ತೀರಂತ. 20 hours ಅಂತ 20 ಗಂಟೆ ಅಂತ ಕೊಟ್ಟಿದ್ದೀನಿ. ನಾನು ಯಾವ ರೀತಿ ಕೊಡ್ತಾಯಿದ್ದೀನಿ ನೋಡಿ, ಅದೇ ರೀತಿಯೇ ಕೊಡ್ತಾ ಹೋಗಿ ಫ್ರೆಂಡ್ಸ್. ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೆಡ್ ಸ್ಯಾಲರಿ ಅಂದರೆ ಒಂದು ಗಂಟೆಗೆ ಎಷ್ಟು $USD ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ನಾನಿಲ್ಲಿ $20 ಅಂತ ಹಾಕಿದ್ದೀನಿ. ಡೂ ಯು ಹ್ಯಾವ್ ಅ ಫಾರ್ಮಲ್ ಟ್ರೈನಿಂಗ್ ಆರ್ ಅ ಸಿಗ್ನಿಫಿಕೆಂಟ್ ಎಕ್ಸ್ಪೀರಿಯನ್ಸ್ ಇನ್ ಓಕೆ ವೋಕಲ್ ಆ್ಯಂಡ್ ಆಕ್ಟಿವ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ಎಸ್ ಅಂತಲೇ ಹಾಕಬೇಕು, ನೋ ಅಂತ ಹಾಕಬೇಡಿ. ಆ್ಯಂಡ್ ನೆಕ್ಸ್ಟು ಕ್ಯಾನ್ ಯು ರಿಯಲಿ ಪರ್ಫಾರ್ಮ್ ಸ್ಪೆಸಿಫಿಕ್ ಎಮೋಷ್ನಲ್ ಹ್ಯಾಸ್ ಅಂತ ಹೇಳಿದ್ದಾರೆ. ಸೊ ಇದಕ್ಕೂ ಕೂಡ ನಾನು ಇಲ್ಲಿ ಎಸ್ ಅಂತಲೇ ಹಾಕ್ತೀನಿ. ಓಕೆ, ಸೊ ಇದೇ ರೀತಿಯೇ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಬೇಕು. ಬೇರೆ ಪ್ರೊಫೈಲಿಗೆ ನೀವೇನಾದರೂ ಅಪ್ಲೈ ಮಾಡಿದರೆ ಅದು ಬೇರೆ ಪ್ರೊಫೈಲ್ಗೆ ಬೇರೆ ಥರನೇ ತೋರಿಸುತ್ತದು, ಅಂದರೆ ಬೇರೆ ಬೇರೆ ಕ್ವಶನ್ಸ್ಗಳಿರುತ್ತೆ. ಸೊ ಇಲ್ಲಿ ನೀವು ನೋಡ್ತದ್ದು ಡೂ ಯು ಹ್ಯಾವ್ ಅ ಫಾರ್ಮಲ್ ಟ್ರೈನಿಂಗ್ ಅಂತ ಕೇಳಿದರೆ ಓಕೆ, ಇದಕ್ಕೂ ಕೂಡ ನಾನು ಎಸ್ ಅಂತ ಹಾಕಿದ್ದೀನಿ. ಆ್ಯಂಡ್ ಅದಾದ ನಂತರ ಜಸ್ಟ್ ಮತ್ತು ಸಬ್ಮಿಟ್ ಅಂತ ಕೊಡಬೇಕು. ಇದು ಸಮ್ಟೈಮ್ಸ್ ಹೇಗಿರುತ್ತೆ ಅಂದರೆ ಡಿಲೇ ಕೂಡ ಆಗ್ಬೋದು, ಬಟ್ ಆದರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡಿ. ಇಲ್ಲಿ ಕೆಲವರು ಹೇಳ್ಬೋದು 4 ಗಂಟೆ ಫ್ರೀ ಇರ್ತೀವಿ, 2 ಗಂಟೆ ಫ್ರೀ ಇರ್ತೀವಿ ಅಂದವ್ರಿಗೆ ತೊಗೊಳ್ಳೋದಿಲ್ಲ. ಹೀಗಾಗಿ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಇದನ್ನು 20 ಗಂಟೆ ಅಂತಲೇ ಹಾಕಬೇಕು. ಆ್ಯಂಡ್ ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೆಡ್ ಆರ್ ರೇಟ್ ಅಂತ ಹೇಳಿದ್ದಾರೆ. ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ, 1 ಗಂಟೆಗೆ ನೀವು ಎಷ್ಟು ದುಡ್ಡು ತೊಗೋತೀರಾ, ಸಂಬಳ ಎಷ್ಟು ತೊಗೋತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಸಿಂಪ್ಲಿ 20 ಅಂತ ಹಾಕ್ತಿದ್ದೀನಿ. ಆ್ಯಂಡ್ ಇಲ್ಲಿ ಡೂ ಯು ಹ್ಯಾವ್ ಅ ಫಾರ್ಮಲ್ ಟ್ರೈನಿಂಗ್ ಆರ್ ಸಿಗ್ನಿಫಿಕೆಂಟ್ ಎಕ್ಸ್ಪೀರಿಯನ್ಸ್ ಇನ್ ದಿ ವರ್ಲ್ಡ್, ಇಲ್ಲಿ ಕೂಡ ಎಸ್ ಅಂತಲೇ ಹಾಕಬೇಕು ಸ್ನೇಹಿತರೆ. ನೆಕ್ಸ್ಟ್ ಕ್ಯಾನ್ ಯು ರಿಲಯಬಲ್ ಪರ್ಪೋಸಿಂಗ್. ಓಕೆ, ಈ ಕ್ವಶನ್ಗೂ ಕೂಡ ನಾವಿಲ್ಲಿ ಎಸ್ ಅಂತಲೇ ಹಾಕಬೇಕು. ಓಕೆ, ನಾನು ಎಸ್ ಅಂತ ಹಾಕಿದ್ರೆ ಅಂದರೆ ನೀವು ಕೂಡ ಎಸ್ ಅಂತಲೇ ಹಾಕ್ತಾ ಹೋಗಿ. ಓಕೆ, ಸೊ ನೆಕ್ಸ್ಟು ಡೂ ಯು ಹ್ಯಾವ್ ಏನಂದರೆ ಪ್ರೊಫೆಷ್ನಲ್ ಅಂತಂದರೆ ಕ್ವಾಲಿಫೈಡ್ ರೆಕಾರ್ಡಿಂಗ್ ಸೆಟಪ್ ಅಂತ ಕೇಳ್ತಿದ್ದಾರೆ. ಇಲ್ಲಿ ಕೂಡ ನಾನು ಸೊ ಅದಾದ ನಂತರ ನಿಮಗೆ ಈ ರೀತಿ ಒಂದು ಪೇಜ್ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಒಂದು ಸ್ಟೆಪ್ ಇರುತ್ತೆ, ಈ ಸ್ಟೆಪ್ ಫಾಲೋ ಮಾಡಬೇಕಾಗುತ್ತೆ. ಫಾರ್ಮೆಟ್ ರಿಲೇಟೆಡ್ ನಿಮಗೆ ಇಲ್ಲೊಂದು ಇಂಟರ್ವ್ಯೂ ಸ್ಟಾರ್ಟ್ ಆಗುತ್ತೆ. ಇಂಟರ್ವ್ಯೂ 28 ನಿಮಿಷದ್ದಿರುತ್ತೆ. ಓಕೆ, ಸೊ ಇದು ನೀವು ಫ್ರೀ ಇದ್ದಾಗ ಮಾಡಬೇಕು. ನೀವು ಎಲ್ಲಾದರೂ ಸ್ಕೂಲಲ್ಲಿದ್ದೀರಿ, ಕಾಲೇಜಲ್ಲಿ ಇದ್ದೀರಿ ಅಂದರೆ ಈ ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಯಾವಾಗ ಫ್ರೀ ಇರ್ತೀರ, ಯಾವಾಗ ಖಾಲಿ ಇರ್ತೀರ ನೋಡಿಕೊಂಡು ಅದೇ ರೀತಿಯೇ ನೀವು ಇಲ್ಲಿ ಮಾಡಬೇಕು. ಆ್ಯಂಡ್ ಫಾರ್ಮೆಟು ಆಲ್ ಇಂಟರ್ವ್ಯೂ ಇರುತ್ತೆ. ಇದು ಹೇಗಿರುತ್ತೆ ಅಂದರೆ ಡ್ಯೂರೇಷನ್ 28 ನಿಮಿಷ ಅಂದರೆ ಅರ್ಧ ಗಂಟೆ ಅಂತ ಅಂದ್ಕೊಳ್ಳೋಣ. ಲಾಸ್ಟ್ ಡೇಟಲ್ಲಿ ಜುಲೈ 26ನೇ ತಾರೀಕು ಬೆಳಿಗ್ಗೆ 10:30ವರೆಗೂ ನನ್ನ ಹತ್ರ ಟೈಮ್ ಇರುತ್ತೆ. ಸೊ ನೋಡಿಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಿದವರು ನಿಮಗೆ ಒಂದು ಡೇಟ್ ಕೊಟ್ಟಿರ್ತಾರೆ, ಆ ಡೇಟ್ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಟೈಮಿಂಗ್ ಕೂಡ ಇರುತ್ತೆ, ನೋಡ್ಕೊಂಡು ಅದ್ರ ಒಳಗಡೆ ನೀವು ಈ ಫ್ರೀ ಇದ್ದಾಗ ಇದನ್ನು ಅಟೆಂಡ್ ಮಾಡಬೇಕು ಇಂಟರ್ವ್ಯೂನ. ಆ್ಯಂಡ್ ಓಕೆ, ಸೊ ಇಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ, ಸರಿ ಓದಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋದಾಗ ಪ್ಲೀಸ್ ಎಂಟರ್ ಯುವರ್ ಡೀಟೇಲ್ಸು. ನಾನು ನನ್ನ ಹೆಸರು ಹಾಕ್ತಾಯಿದ್ದೀನಿ, ಇಮೇಲ್ ಅಡ್ರೆಸ್ ಹಾಕ್ತೀನಿ, ಮತ್ತು ಮೊಬೈಲ್ ಫೋನ್ ನಂಬರ್ನ ಇಲ್ಲಿ ಕೊಡ್ತಾಯಿದ್ದೀನಿ. ಓಕೆ, ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಇದೇ ಒಂದು ಪೇಜಿಗೆ ವಾಪಸ್ ಬರೋಣ. ಟೇಕ್ ದಿ ಇಂಟರ್ವ್ಯೂ ಅಂತ ಇದೆ. ಓಕೆ, ನೋಟ್ ಅ ಲಿಂಕ್ ಟು ದಿಸ್ ಇಂಟರ್ವ್ಯೂ ವಾಸ್ ಆಲ್ಸೋ ಸೆಂಡ್ ಟು ಯುವರ್ ಇಮೇಲ್ ಅಂತ. ಓಕೆ, ಸೊ ಫೈಂಡ್ ಕ್ವೈಟ್ ಸ್ಪೇಸ್ ವಿತ್ ಎ ಗುಡ್ ಆ್ಯಂಡ್ ಏನಂತಂದರೆ ಸ್ಟೇಬಲ್ ಇಂಟರ್ನೆಟ್ ಅಂತ. ಇಲ್ಲಿ ವರ್ಕ್ ಮಾಡೋದಕ್ಕೆ ನಿಮ್ಮ ಹತ್ರ ಒಂದು ಒಳ್ಳೆ ಕ್ವಾಲಿಟಿದು ವೈಫೈ ಇರಬೇಕು, ಲ್ಯಾಪ್ಟಾಪ್ ಇರಬೇಕು, ಅಥವಾ ನಿಮ್ಮ ಹತ್ರ ಒಂದು ಡೆಸ್ಕ್ಟಾಪ್ ಆದರೂ ಇರಬೇಕು, ಮೈಕ್ರೋಫೋನ್ ಇರಬೇಕಂತ ಹೇಳಿದ್ದಾರೆ. ಓಕೆ, ಸೊ ಮೈಕ್ರೋಫೋನ್ ಬೇಕಾಗುತ್ತೆ. ಸೊ ಇಷ್ಟೆಲ್ಲ ಇದು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ಅಂದರೆ ಇಲ್ಲಿ ಟೇಕ್ ದ ಇಂಟರ್ವ್ಯೂ ಅಂತ ಇದೆ, ಜಸ್ಟ್ ಕ್ಲಿಕ್ ಮಾಡಿ. ಟೇಕ್ ದ ಇಂಟರ್ವ್ಯೂ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೊ ಇಲ್ಲಿ ನಿಮ್ಗೆ ಈ ರೀತಿ ಒಂದು ಎಂಟ್ರೆನ್ಸ್ ಡೀಟೇಲ್ಸ್ ಸಿಗುತ್ತೆ. ನಿಮ್ಮ ಹೆಸರು ಹಾಕಬೇಕು, ನಿಮ್ಮ ಇಮೇಲ್ ಅಡ್ರೆಸ್ ಹಾಕಬೇಕು, ನಿಮ್ಮದು ಒಂದು ಮೊಬೈಲ್ ನಂಬರ್ನ ಹಾಕಬೇಕು. ಅದಾದ ನಂತರ ಇಲ್ಲಿ ನೀವು ನೋಡೋದಕ್ಕೆ ಸಿಗ್ತಾ ಇದೆ. ಇನ್ಮೇಲಿಂದ ಪ್ರತಿಯೊಂದು ವೀಡಿಯೋನೂ ನಾನು ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ಆ್ಯಕ್ಚುಲಿ ಏನಿರುತ್ತೆ ಅಂತ ಹೇಳಿ. ಸುಮಾರು ಜನ ಹೇಳ್ತಾರೆ ಯಾರ್ಯಾರು ಬರ್ತಾಯಿದೆ ಅಂತ ಹೇಳಿ. ಓಕೆ,
ಸೊ ಇಲ್ಲಿ ಈ ರೀತಿ ನಿಮಗೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಇನ್ಸ್ಟ್ರಕ್ಷನ್ ನೋಡ್ಕೋಬೇಕು. ನೇರವಾಗಿ ಇಲ್ಲಿ ನಿಮ್ಮದು ವೀಡಿಯೋ ಕಾಲ್ ಮೂಲಕನೇ ಇಂಟರ್ವ್ಯೂ ಇರುತ್ತೆ ಗಾಯ್ಸ್. ಆ್ಯಂಡ್ ಹೀಗಾಗಿ ತುಂಬಾ ಕೇರ್ಫುಲ್ಲಾಗಿ ನೀವು ಈ ಇಂಟರ್ವ್ಯೂನ ನೀವು ಅಟೆಂಡ್ ಮಾಡಬೇಕು. ಆ್ಯಂಡ್ ಸಾರ ರೆಸ್ಟ್ರಿಕ್ಷನ್ ಏನಿರುತ್ತೆ ಮತ್ತು ಅದು ರೂಲ್ಸ್ ಏನಿರುತ್ತೆ ಅದೆಲ್ಲ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಓಕೆ, ಸೊ ಇಲ್ಲೊಂದು ಸಾರಿ ಬೇಕಂದರೆ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಇಲ್ಲಿ ನೋಡಿ, ಇಲ್ಲಿ ನಮ್ಮದೊಂದು ಇದನ್ನು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಂದು ಇದನ್ನು ಮುಖ ಕಾಣಿಸ್ತಾ ಇದೆ. ಆ್ಯಂಡ್ ಇದೇ ರೀತಿ ನೀವು ಇಲ್ಲಿ ನೋಡಿಕೊಂಡು ಇಲ್ಲಿಂದ ವೆಬ್ ಕ್ಯಾಮ್ರಾದಿಂದ ನೀವು ಇಲ್ಲಿ ಇಂಟರ್ವ್ಯೂನ ಕೊಡಬೇಕಾಗುತ್ತೆ. ಓಕೆ, ಸೊ ಇದು ಫ್ರೀ ಇದ್ದಾಗೆ ಮಾಡ್ಕೊಳ್ಳಿ ಗೈಸ್. ಓಕೆ, ಥ್ಯಾಂಕ್ ಯು.